ಇದಂತೂ ದುಃಖಂ ಕೌಂತೆಯ ಮಮಾಸಹ್ಯಂ ನಿಬೋಧ ಮೇ ಯಾನ ಜಾತು ಸ್ವಯಂ ಪಿಂಶೆ ಗಾತ್ರೋದ್ವರ್ತನಂ ಆತ್ಮನಃ ಅನ್ಯತ್ರ ಕುಂತ್ಯಾ ಭದ್ರಂತೆ ಸಾ ಪಿನಶ್ಯದ್ಯಂ ಚಂದನಂ ಪಶ್ಯ ಕೌಂತೆಯ ಪಾಣಿ ಮೇ ನೈವಾ ಭೂತಾಂ ಹಿ ಯೌ ಪುರಾ ಇತ್ಯಸ್ಯ ದರ್ಶಯಾಮಾಸ ಕಿಣವಂತೌ ಕರಾಭುವು. ವಿರಾಟ ಪರ್ವದ 20ನೇಯ 23ನೇಯ 25ನೇಯ ಶ್ಲೋಕ. ಸೂಕ್ಷ್ಮವಾದ ಆ ಹಸ್ತಗಳು ಪರಸೇವೆಯಿಂದ ಗಡಸಾಗಿರುವುದನ್ನು ಕಂಡು ಭೀಮನ ಎದೆ ಸೀಳುತ್ತದೆ. ಅವನ ದುಃಖದ ಕಟ್ಟೆಯೊಡೆಯುತ್ತದೆ. ಅವನ ಆತ್ಮಾಭಿಮಾನ ಜ್ವಾಲಾಮುಖಿಯಂತೆ ಉಕ್ಕೇರುತ್ತದೆ ಎಂದು ಜೀವಿತವಿಡೀ ಅಳದ ಈ ಮಹಾವೀರ ದ್ರೌಪದಿಯು ಆ ಜಿಡ್ಡುಗಟ್ಟಿದ ಕೈಯನ್ನು ಹಿಡಿದು ನೋಡಿ ಮುಖಕ್ಕೆ ಒತ್ತಿಕೊಂಡು ಗಟ್ಟಿಯಾಗಿ ಅಳುತ್ತಾ ಆ ಕೈಗಳ ಮೇಲೆ ಕಣ್ಣೀರು ಸುರಿಸುತ್ತಾನಂತೆ. ಇದರ ವಿವರವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು, ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಭೀಮಸೇನನ ಪಾತ್ರದ ಪರಿಚಯ ಮುಂದುವರೆದ ಭಾಗ. ಭೀಮ ಉದ್ಧಟನೆ, ಪ್ರತಿಜ್ಞೆಯ ನಿರ್ಬಂಧ ಅವನಿಗಿಲ್ಲವೇ ಎಂದು ಕೇಳುವುದಾದರೆ ದುಷ್ಟ ಕೌರವರೊಡನೆ ಎಂಥ ನಿರ್ಬಂಧನೆ ಶಕ್ಯ ಎಂಬುದೇ ಅವನ ಉತ್ತರ. ಅವರಿಗಿಲ್ಲದ ಇಂಥ ಧರ್ಮ ಪಾಂಡವರನ್ನಷ್ಟೇ ಬಾಧಿಸುವುದಾದರೆ ಆಗ ಅದು ಅಧರ್ಮವೇ ಹೊರತು ಧರ್ಮವಾಗಲಾರದೆಂಬುದೇ ಅವನ ಪ್ರತಿಪಾದನೆ. ಆದರೂ ಅಣ್ಣನಿಗೆ ಬೆಲೆ ಕೊಟ್ಟು ಜೊತೆಗೆ ಬಂದಾಯಿತು. ಸುಖ ದುಃಖ ಸಮನಾಗಿ ಅನುಭವಿಸಿಯೂ ಆಯಿತು. ಇದೆಲ್ಲ ಅಣ್ಣನ ಗೌರವದಿಂದಲೇ ಹೊರತು ದುರ್ಯೋಧನನೊಡನೆ ಧರ್ಮದ ಒಪ್ಪಂದದಿಂದಲ್ಲ. ಅಂದ ಮೇಲೆ ಮತ್ತೆ ದ್ಯೂತ ಪ್ರಸಂಗಕ್ಕಿಂತ ಭಯಂಕರವಾದ ಪತ್ನಿ ಮಾನಹಾನಿಯ ಈ ಪ್ರಸಂಗದಲ್ಲಿ ಅವನು ಹೇಗೆ ಮೌನವಾಗಿದ್ದಾನು? ಸಮಸ್ತ ಕೌರವರನ್ನೂ ಅಂದೇ ಮುಗಿಸುವ ಶಕ್ತಿಯ ಈ ವೀರನಿಗೆ ಯಾವುದರ ಭಯ? ಯಾವ ಧರ್ಮ ಭೀತಿ? ನಡೆಯುತ್ತಿರುವುದೆಲ್ಲ ಅಧರ್ಮ ಪರಂಪರೆಯೇ ಆಗಿರುವಾಗ ಪ್ರತಿಕ್ರಿಯೆಯಲ್ಲಿ ಅಧರ್ಮದ ಪ್ರಶ್ನೆ ಎಲ್ಲಿ ಬಂತು? ದ್ಯೂತ ಪ್ರಸಂಗದ ಭೀಮನ ಈ ಮಾತುಗಳನ್ನು ಕೇಳಿಲ್ಲವೇ? ಕೇಳಿ. ತ್ರೀಣಿ ಜ್ಯೋತಿಂಷಿ ಪುರುಷ ಇತಿ ವೈ ದೇವಲೋ ಬ್ರವೀತ್ ಅಪತ್ಯಂ ಕರ್ಮ ವಿದ್ಯಾ ಚ ಯತಃ ಸೃಷ್ಟ್ಯಾಃ ಪ್ರಜಾಸ್ತತಃ. ಸಭಾಪರ್ವದ 72 5ನೇಯ ಶ್ಲೋಕ. ದೇವಲನೆಂಬ ಮಹರ್ಷಿಯ ವಚನದಂತೆ ಮನುಷ್ಯನಿಗೆ ಬೆಳಕಾಗಿ ಇಹ ಪರ ಗತಿ ಸಾಧನವಾದವು ಮೂರೇ ಮೂರು. ಇಹಲೋಕದಲ್ಲಿ ಸಂತಾನಮರತ್ವಕ್ಕೆ ಮಕ್ಕಳು, ಪರಲೋಕ ಸಾಧನೆಗೆ ಸತ್ಕರ್ಮಾನುಷ್ಠಾನ, ಈ ಕರ್ಮಕ್ಕೆ ದಿಗ್ದರ್ಶಕವಾದ ಬ್ರಹ್ಮವಿದ್ಯೆ. ಇವೇ ಆ ಮೂರು. ಈ ಮೂರು ಬೆಳಕುಗಳಲ್ಲಿ ಮೊದಲಿನದು ಪತ್ನಿಯ ಪಾತಿವೃತ್ಯದಿಂದ ಮಾತ್ರ ಸಾಧ್ಯ. ಅವಳನ್ನೇ ಜೂಜಿಗೆ ಒಡ್ಡಿದ ಈ ವ್ಯಭಿಚರಿತ ಪ್ರಸಂಗದಲ್ಲಿ ಸತ್ಸಂತಾನವನ್ನು ಹೇಗೆ ತಾನೇ ನಿರೀಕ್ಷಿಸಬಹುದು? ಅಮೇಧ್ಯೆ ವೈ ಗತಪ್ರಾಣೆ ಶೂನ್ಯೇ ಜ್ಞಾತಿಭಿರುಜ್ಯತೆ ದೇಹೇ ತ್ರಿತ ಯಮೇ ವೈ ತತ್ ಪುರುಷಸ್ಯೋಪಯುಜ್ಯತೆ. ಶ್ಲೋಕ 6. ಮನುಷ್ಯನೇ ಸತ್ತು ಪ್ರಾಣ ಹೋದ ಶರೀರವು ಯಜ್ಞಾರ್ಹವಲ್ಲದೆ ಶೂನ್ಯ ವಸ್ತುವಾಗಿ ಸುಡಲ್ಪಟ್ಟಾಗ ದಾಯಾದಿಗಳೆಲ್ಲ ಹಾಲಿನಲ್ಲಿ ಕೈ ತೊಳೆದು ಸಂಬಂಧವನ್ನುಳಿದು ನಿಂತಾಗ ಆ ಸತ್ತವನಿಗೆ ಆಗ ಉಪಯೋಗಕ್ಕೆ ಬರುವುದೇ ಈ ಮೂರು. ಸದ್ಗತಿ ತೋರಿಸುವ ಮಗ, ಅವನನ್ನನುಸರಿಸಿ ಬರುವ ಕರ್ಮಫಲ, ಸುತ್ಕೃತ ಮತ್ತು ದುಷ್ಕೃತ, ಮತ್ತು ಅವನು ಉಪಾಸಿಸಿದ ವಿದ್ಯಾಫಲ, ಇವೇ ಆ ಮೂರು. ತನ್ನೋ ಜ್ಯೋತಿರಭಿಹತಂ ದಾರಾಣಾಂ ಅಭಿಮರ್ಶನಾತ್ ಧನಂಜಯ ಕಥಂ ಸ್ವಿತ್
ಸ್ಯಾತ್ ಅಪತ್ಯಂ ಅಭಿಮೃಷ್ಟಜಂ. ತಮ್ಮ ಅರ್ಜುನ, ಈಗ ಈ 3 ಜ್ಯೋತಿಗಳಲ್ಲಿ ಮೊದಲನೆಯದೇ ನಮ್ಮ ಭಾಗಕ್ಕೆ ಆರಿಹೋಯಿತು. ಪರಪುರುಷನು ಇವಳನ್ನು ಮುಟ್ಟಿ ತಲೆಗೂದಲನ್ನೆಳೆದಾಡಿ ಸೀರೆ ಸುಲಿದು ಮಾನಭಂಗಕ್ಕೆಳೆಸಿದ ಮೇಲೆ ಇವಳಲ್ಲಿ ಹುಟ್ಟುವ ಮಕ್ಕಳು ಹೇಗೆ ಶುದ್ಧವಾದ ನಮ್ಮ ಮಕ್ಕಳೆನಿಸಿಯಾರು? ಗತಿ ತೋರಿಸುವ ಮಗನೇ ವ್ಯಭಿಚಾರ ಪುತ್ರನಾದರೆ ಪಿತೃಗಳಿಗೆ ಸದ್ಗತಿಯಂತೂ ಹೆಂಡತಿಯನ್ನು ಮಾರಿ ಬದುಕುವ ಗಂಡನಿಗೆ ಇಹಪರವುಂಟೇ? ಪಾಂಡವರೆಲ್ಲರೂ ಧೃತರಾಷ್ಟ್ರ ದ್ರೌಪದಿಗಿತ್ತ ವರದ ಬಲದ ದೆಸೆಯಿಂದ ಸ್ವತಂತ್ರರೂ ತಮ್ಮ ಆಯುಧಗಳಿಗೊಡೆಯರೂ ಆಗಿ ಮೊದಲಿನ ದ್ಯೂತ ಮುಗಿದು ಇಂದ್ರಪ್ರಸ್ಥದತ್ತ ಮತ್ತೆ ಮರಳಿದಾಗ ಕರ್ಣ ಅವರನ್ನು ಕೆಣಕುತ್ತಾನೆ. ಪಾಂಡವರಿಗೆ ಈಗ ದ್ರೌಪದಿಯೇ ಗತಿ, ಇವಳಿಂದಲೇ ಈಗವರು ಬದುಕಿದರು ಎಂದು ಕೊಂಕು ಮಾತನ್ನಾಡಿದಾಗ ಭೀಮಸೇನ ತಲೆ ಚೆಚ್ಚಿಕೊಂಡು, ಅಯ್ಯೋ, ಪಾಂಡುಪುತ್ರರಿಗೆ ಸ್ತ್ರೀ ಗತಿಯಾಗುವಂತಾಯಿತಲ್ಲ ಎಂದು ದುಃಖದಿಂದ ಉದ್ಗರಿಸುವ ನಿಟ್ಟುಸುರಿನ ಬೆನ್ನಿಗೆ ಆಡಿದವು ಈ ಮೇಲಿನ ಮಾತುಗಳು. ಪತ್ನಿಯನ್ನು ಜ್ಯೋತಿ ಎಂದು ಕಂಡ ವೀರ ಧೀರ, ಪತ್ನಿಯನ್ನು ಹೀಗೆ ಜ್ಯೋತಿಸ್ಸು ಎಂದು ಭಾವಿಸಿದ ಇನ್ನೊಬ್ಬ ವೀರನುಂಟೋ? ಹೆಂಡತಿಯನ್ನು ಜೂಜಿಗಿಟ್ಟ ಯುಧಿಷ್ಠಿರನಿಗೆ ಆ ಪ್ರಜ್ಞೆ ಆಗಂತೂ ಇರಲಿಲ್ಲವೆಂಬುದು ಪ್ರಸಿದ್ಧ. ಉಸಿರೆತ್ತದ ಅರ್ಜುನ ನಕುಲ ಸಹದೇವರು ಪತ್ನಿಯನ್ನು ಬೇರೇನೆಂದು ಭಾವಿಸಿದರೋ ಹೇಳಬಲ್ಲವರಾರು? ಪತ್ನಿಯರನ್ನು ಅತ್ಯಂತ ಪೂಜ್ಯ ಭಾವದಿಂದ, ಸ್ತ್ರೀಯರನ್ನೂ ಪೂಜ್ಯ ಭಾವದಿಂದ ಕಾಣತಕ್ಕದ್ದೆಂದು ನಮ್ಮ ಶಾಸ್ತ್ರಕಾರರು ಸಾರಿ ಹೇಳಿದ್ದರೂ ಪುರುಷನ ದೈನಂದಿನ ನಡತೆಯಲ್ಲಿ ಅಂದು ಇಂದು ಈ ಭಾವನೆ ಬಹಳವಾಗಿ ಬರಲಿಲ್ಲ. ಅವಳನ್ನು ಕಾರ್ಯೇಷು ದಾಸಿ, ಕರುಣೇಶು ಮಂತ್ರಿ, ಭೋಜ್ಯೇಷು ಮಾತಾ ಮುಂತಾಗಿ ಇತ್ಯಾದಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದವರೂ ಕೂಡ ಕೊನೆಯಲ್ಲಿ ಶಯನೇಶು ವೇಶ್ಯ ಎಂಬ ಮಟ್ಟಕ್ಕಿಳಿಸಿ ಪತ್ನಿಯ ವೈದಿಕ ದೃಷ್ಟಿಯನ್ನು ಕಳೆದುಕೊಂಡರು. ಗಂಡನೇ ಹೆಂಡತಿಯ ಹೊಟ್ಟೆಯಲ್ಲಿ ಪುನಃ ಹುಟ್ಟಿ ಪುತ್ರ ರೂಪದಲ್ಲಿ ಅಮರನಾಗಲು ಯಜ್ಞಭೂಮಿಯಾಗಿ ಅನ್ವರ್ಥವಾಗಿ ಜಾಯಾ ಎನಿಸುವಳು ಸ್ತ್ರೀ ಎಂಬ ವೈದಿಕ ಪ್ರಜ್ಞೆಯಲ್ಲಿ ಅವಳನ್ನು ಭೋಗ ವಸ್ತುವಾಗಿ ಮಾಂಸಪಿಂಡವನ್ನಾಗಿ ಕಾಣುವ ಕಾಮದ ಕಣ್ಣಲ್ಲಿ ಧರ್ಮಜನಿಗೆ ಈ ವೈದಿಕ ಪ್ರಜ್ಞೆ ನಷ್ಟವಾಗಿ ಇಡೀ ಕೌರವ ಸಭೆಯೆಲ್ಲ ಧೃತರಾಷ್ಟ್ರಮಯವಾಗಿ ಎಲ್ಲರೂ ಕುರುಡರಾಗಿ ಪಾಶವಿ ಶಕ್ತಿಗಳ ಭೀಕರ ನಿಕುಂಭಿಲ ದರ್ಶನ ನರ್ತನ ಇಂದಿನ ಕ್ಯಾಬರೆ ಅಲ್ಲಿ ಆರಂಭವಾದಾಗ ಇವರೆಲ್ಲರ ಮಧ್ಯೆ ಇವರೆದುರು ಭೀಮನೊಬ್ಬನಿಗೆ ಈ ಜ್ಯೋತಿ ಎಂಬ ಪ್ರಜ್ಞೆ ಉಳಿದುದು ಮಹಾಪವಾಡ ಎನ್ನಬೇಕು. ಅಷ್ಟು ವಿಸ್ಮಯಕಾರಕ ಅಲ್ಲಿನ ಈ ಶಬ್ದ ಪ್ರಯೋಗ. ದ್ಯೂತದಲ್ಲೇ ಹಾಗೆಂದವನು ಹಾಗೆ ಕಂಡವನು ಇಲ್ಲಿ ಮತ್ಸ್ಯ ಸಭೆಯಲ್ಲಿ ಮತ್ತೆ ಅದೇ ಜ್ಯೋತಿಯನ್ನು ಆರಲು ಬಿಡುವನೇ? ಕಂಕನ ಮೌನಕ್ಕೆ, ಬೃಹನ್ನಳೆಯ ನಪುಂಸಕತ್ವಕ್ಕೆ, ಅರಿಷ್ಟನೇಮಿಯ ಸಹದೇವನ ಮತ್ತು ಗ್ರಂಥಿಕನ ನಕುಲನ ಉದಾಸೀನತ್ವಕ್ಕೆ ಸೋತು ಬೇಸತ್ತ ದ್ರೌಪದಿಯು ಭೀಮನನ್ನೂ ಕ್ರಿಯಾಶೀಲನನ್ನಾಗಿಸಿಗೊಡದ ಯುಧಿಷ್ಠಿರನ ನಡತೆಗೆ ರೋಷಗೊಂಡು ಸರಿ ರಾತ್ರಿಯಲ್ಲಿ ಭೀಮಸೇನನನ್ನು ರಹಸ್ಯವಾಗಿ ಭೇಟಿಯಾಗುತ್ತಾಳೆ. ತನ್ನ ಕಷ್ಟವನ್ನೆಲ್ಲ ತೋಡಿಕೊಳ್ಳುತ್ತಾಳೆ. ಕಾಡಲ್ಲಿ ಹುಟ್ಟಿ ಬೆಳೆದ ಬಿಳಿ ಬಣ್ಣದ ಕಡಸುವೊಂದು 3 ವರ್ಷ ಬೆಳೆದು ಪ್ರಾಯ ತುಂಬಿ ಎತ್ತನ್ನು ಸಮೀಪಿಸುವಂತೆ. ವಿರಾಟ ಪರ್ವದ 17-11ನೇ ಶ್ಲೋಕ ಎಂಬ ವ್ಯಾಸಕೃತ ವರ್ಣನೆ ಅದ್ಭುತವಾಗಿದೆ. ಅವಳಾಡಿದ ಮಾತಿನ ಧ್ವನಿ, ಅದರ ಇಂಪು, ಆರ್ತತೆ ಹೇಗಿತ್ತೆಂದರೆ ಶ್ರೀರಾಗ, ಖರಹರ ಪ್ರಿಯ, ಭೈರವಿ ಮೊದಲಾದ ರಾಗಗಳಲ್ಲಿ ಅವರೋಹಣದಲ್ಲಿ ಗಾಂಧಾರ ಸ್ವರವನ್ನು ವೀಣೆಯಲ್ಲಿ ಕಂಪಿಸುವಂತೆ ನುಡಿಸಿದರೆ ಹೇಗೆ ಮನುಂಬುಗುಂಬುವುದೋ, ಕರಳು ಚುಚ್ಚುವುದೋ ಹಾಗೆ ದ್ರೌಪದಿಯ ಆರ್ತ ಸ್ವರ ಭೀಮನ ಹೃದಯಾಂತರಾಳವನ್ನು ಭೇದಿಸಿತು ಎಂಬ ವ್ಯಾಸರಿಗೆ
ಸಂಗೀತ ಪ್ರಜ್ಞೆ ಎಷ್ಟಿರಬೇಡ. ಆ ನೋವು ಬಹಳ ವೇಳೆ ಅಲ್ಲಿ ಅವಳಿಗೆ ಉಳಿಯುವಂತಾಯಿತು. ಏಳೇಳು ಭೀಮನೇ, ಸತ್ತವನಂತೆ ಹೀಗೆ ಮಲಗುವುದೇ? ಸತ್ತ ಗಂಡರನ್ನಲ್ಲದೆ ಹೀಗೆ ನಿಮ್ಮನ್ನು ನಂಬಿದ ಪತ್ನಿ ಬದುಕುವುದುಂಟೆ ಎಂಬ ದ್ರೌಪದಿ ಎಷ್ಟು ದಿಟ್ಟೆ. ನೊಂದೆದ್ದ ಭೀಮನು, ಏನಾಗಿದೆ ಹೇಳು ಎಂದಾಗ ದ್ರೌಪದಿಯು, ಧರ್ಮಪುತ್ರನನ್ನು ಗಂಡನನ್ನಾಗಿ ಪಡೆದವಳು ಶೋಚನೀಯಳಾಗಿ ಬದುಕುವುದೆಂತು? ನೀನು ಬದುಕಿಯೂ ನನಗೀ ಸ್ಥಿತಿಯೇ ಎನ್ನುತ್ತಾ ತನ್ನ ಹಸ್ತಗಳನ್ನು ತೋರಿಸುತ್ತಾಳೆ. ವನವಾಸ ಕ್ಲೇಶಪಟ್ಟಾಯಿತು. ನೀವೆಲ್ಲ ಇದ್ದೇ ಸೈಂಧವ ನನ್ನನ್ನು ಅಪಹರಿಸಿದ. ಈಕೋ ಪರಪುರುಷನಾದ ವಿರಾಟ ದೊರೆಗೆಂದು 4 ಬಗೆಯ ಗಂಧಗಳನ್ನು ದಿನದಿನವೂ ತೇದು ತೇದು ಉಂಡೆ ಮಾಡಿ ನನ್ನ ಕೈಗಳು ಜಿಡ್ಡುಗಟ್ಟು ಹೋಗಿವೆ. ದೃಪದನ ಮಗಳಾದ ದುಷ್ಟದ್ಯುಮ್ನನ ತಂಗಿಯಾಗಿ, ಪಾಂಡವ ಪತ್ನಿಯಾಗಿ, ಅಗ್ನಿ ಸಮುದ್ಭೂತೆಯಾಗಿ ನಿನ್ನೆದುರೇ ಕೀಚಕ ನನ್ನ ಪೃಷ್ಠದ ಮೇಲೆ ಒದೆದ. ನಾನಿನ್ನೂ ಬದುಕಿರಬೇಕೆ? ನಾಳೆ ಬೆಳಗಾಗಿ ಸೂರ್ಯಮಂಡಲವನ್ನು ಕೀಚಕ ಕಾಣುವಂತಾದರೆ ನನ್ನ ಹೆಣವನ್ನಷ್ಟೇ ನೀವೆಲ್ಲ ಕಾಣಬಹುದು ಎಂದು ಕೀಚಕ ವಧೆಗೆ ಗಡುವು ನೀಡುತ್ತಾಳೆ. ಭೀಮ ಅವಳ ಕೈ ಹಸ್ತಗಳನ್ನು ವೀಕ್ಷಿಸುತ್ತಾನೆ. ದ್ರೌಪದಿ ತನಗಾಗಿ ತಾನು ಎಂದೂ ಗಂಧ ತೇದವಳಲ್ಲ. ಅದಕ್ಕೆ ಬೇರೆ ಕಾಳುಗಳು ಇದ್ದರು. ಈಗ ಕುಂತಿಗಾಗಿ ಒಂದಿಷ್ಟು ಗಂಧವನ್ನು ಪ್ರೀತಿಯಿಂದ ಸ್ವಯಂ ತೇದುದ್ದು ಬಿಟ್ಟರೆ ಆ ಕೋಮಲ ಹಸ್ತಗಳು ಇಂಥ ಕೆಲಸವನ್ನು ಮಾಡಿಯೇ ರೂಢಿ ಇರಲಿಲ್ಲ ಎಂದು ತಾನೇ ಹೇಳುತ್ತಾಳೆ. ಇದಂತೂ ದುಃಖಂ ಕೌಂತೇಯ ಮಮಾಸಹ್ಯಂ ನಿಬೋಧಮೆ. ಯಾನ ಜಾತು ಸ್ವಯಂ ಪಿಂಶೆ ಗಾತ್ರೋದ್ವರ್ತನಂ ಆತ್ಮನಃ. ಅನ್ಯತ್ರ ಕುಂತ್ಯಾ ಭದ್ರಂತೆ ಸಾಪಿ ನಶ್ಯದ್ಯಂ ಚಂದನಂ. ಪಶ್ಯ ಕೌಂತೇಯ ಪಾಣಿ ಮೇ ನೈವಾ ಭೂತಾಂ ಹಿ ಯೌ ಪುರಾ ಇತ್ಯಸ್ಯ ದರ್ಶಯಾಮಾಸ ಕಿಣವಂತೌ ಕರಾಭುವು. ವಿರಾಟ ಪರ್ವದ 20ನೇಯ 23ನೇಯ 25ನೇಯ ಶ್ಲೋಕ. ಸೂಕ್ಷ್ಮವಾದ ಆ ಹಸ್ತಗಳು ಪರಸೇವೆಯಿಂದ ಗಡಸಾಗಿರುವುದನ್ನು ಕಂಡು ಭೀಮನ ಎದೆ ಸೀಳುತ್ತದೆ. ಅವನ ದುಃಖದ ಕಟ್ಟೆಯೊಡೆಯುತ್ತದೆ. ಅವನ ಆತ್ಮಾಭಿಮಾನ ಜ್ವಾಲಾಮುಖಿಯಂತೆ ಉಕ್ಕೇರುತ್ತದೆ ಎಂದು ಜೀವಿತವಿಡೀ ಅಳದ ಈ ಮಹಾವೀರ ದ್ರೌಪದಿಯು ಆ ಜಿಡ್ಡುಗಟ್ಟಿದ ಕೈಯನ್ನು ಹಿಡಿದು ನೋಡಿ ಮುಖಕ್ಕೆ ಒತ್ತಿಕೊಂಡು ಗಟ್ಟಿಯಾಗಿ ಅಳುತ್ತಾ ಆ ಕೈಗಳ ಮೇಲೆ ಕಣ್ಣೀರು ಸುರಿಸುತ್ತಾನಂತೆ. ಇದರ ವಿವರವನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣ.